ನಮಸ್ಕಾರ. ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಗೋ ಆಸೆ ಸೀರಿಯಲಲ್ಲಿ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸರಿ, ಹಾಗಿದ್ರೆ ಯಾಕೆ ತಡ, ಏನೇನಾಗುತ್ತೆ ಇವತ್ತಿನ ಸಂಚಿಕೆಯಲ್ಲಿ ಅಂತ ನೋಡ್ಕೊಂಬರೋಣ. ರೋಹಿಣಿ ಮನೆಯಲ್ಲಿ ಬೇರೆ ಬೇರೆ ವಿಚಾರ ನಡೀತಾ ಇರುತ್ತೆ. ರೋಹಿಣಿಯ ಮೊದಲ ಗಂಡ ಸುರೇಶ್ ಅವರ ಅಣ್ಣ ಮತ್ತು ಅತ್ತಿಗೆ ಮನೆಗೆ ಬಂದಿರ್ತಾರೆ. ಕೃಷ್ಣನನ್ನು ನೋಡಿ ಬಾರಪ್ಪ ಇಲ್ಲಿ ಅಂತ ಕರೀತಾರೆ. ರೋಹಿಣಿಗೆ ಕೃಷ್ಣನಿಗೆ ಹೋಗಪ್ಪ ದೊಡ್ಡಪ್ಪ ಹತ್ತಿರ ಅಂತ ಹೇಳ್ತಾಳೆ. ಕೃಷ್ಣ ಕೂಡ ಖುಷಿಯಿಂದ ಹೋಗ್ತಾನೆ. ಅದೇ ಸಮಯದಲ್ಲಿ ರೋಹಿಣಿ ಕಿಚನ್ ಕಡೆ ಹೋಗಿ ಅಮ್ಮ ಅವರು ಬಂದಿದ್ದಾರೆ ಅಂತ ಹೇಳಿದಾಗ ಪ್ರಮೀಳಾ ಕೇಳ್ತಾರೆ ಯಾರು ಬಂದಿದ್ದಾರೆ ಅಂತ. ಕ್ರಿಶ್ ದೊಡ್ಡಮ್ಮ ಅಂತ ರೋಹಿಣಿ ಹೇಳ್ತಾಳೆ. ಓ ಆಗಲೇ ಬಂದ್ಬಿಟ್ರಾ ಅಂತ ಪ್ರಮೀಳಾ ಹೊರಗಡೆ ಹೋಗೋಕ್ಕೆ ತಯಾರಾಗ್ತಾಳೆ. ಆಗ ರೋಹಿಣಿ ತಕ್ಷಣ ಅಮ್ಮ ಒಂದು ನಿಮಿಷ ನಮ್ಮ ಅಡ್ರೆಸ್ ನಿನ್ನೆ ಕೊಟ್ಟಿದೆಯಾ ಅಂತ ಕೇಳಿದಾಗ ಪ್ರಮೀಳಾ ಸತ್ಯ ಒಪ್ಕೊಳ್ತಾರೆ. ಹೌದು ಕಣೆ ನಾನೇ ಕೊಟ್ಟಿದ್ದು ಅಂತ ಹೇಳಿದಾಗ ಅದನ್ನು ನೋಡಿ ರೋಹಿಣಿ ಕೋಪ ಬರುತ್ತೆ. ಯಾಕಮ್ಮ ಹೀಗೆ ಮಾಡ್ತೀಯಾ ಅಂತ ಕೇಳ್ತಾರೆ. ಆಗ ಪ್ರಮೀಳಾ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ರೋಹಿಣಿಯನ್ನು. ನಿನ್ನ ಪರಿಸ್ಥಿತಿ ನೋಡಿ ನನಗೆ ಭಯ ಆಯಿತು ಕಣೆ, ನಿನಗೆ ಸಪೋರ್ಟ್ ಬೇಕಾಗುತ್ತೆ ಅಂತ ಅನಿಸ್ತು ಅಂತ ಹೇಳ್ತಾರೆ. ಆದರೆ ರೋಹಿಣಿ ಬೇಸರದಿಂದ ನೀನು ನನಗೆ ಒಳ್ಳೇದು ಅಂತ ಮಾಡಿದ್ದು ಎಲ್ಲವೂ ಕೆಟ್ಟದಾಗ್ತಾ ಬಂದಿದೆ ಅಂತ ಹೇಳ್ತಾಳೆ. ಪ್ರಮೀಳಾ ಅವಳನ್ನು ಸಮಾಧಾನ ಮಾಡ್ತಾರೆ. ನೀನು ಈಗ ಕಷ್ಟದಲ್ಲಿದೆಯಾ, ಮನೆ ಖರ್ಚು, ಕೋರ್ಟ್ ಕೇಸ್ ಎಲ್ಲಕ್ಕೂ ಹಣ ಬೇಕಾಗತ್ತೆ, ಅದಕ್ಕೆ ಅವ್ರನ್ನ ಕರೆಸಿದೆ ಕಣೆ ಅಂತ ಹೇಳಿದಾಗ ನಂತರ ಎಲ್ಲರೂ ಕೂತು ಮಾತಾಡ್ತಾರೆ. ಸಮಯದಲ್ಲಿ ಸುರೇಶ್ ಅವರ ಅಣ್ಣ ಒಂದು ನಿರ್ಧಾರ ಮಾಡ್ಕೊಂಬಂದಿದ್ದೀನಿ ಅಂತ ಹೇಳ್ತಾರೆ. ನಿಮಗೆ ಬರಬೇಕಾದ ಆಸ್ತಿ ಎಲ್ಲವೂ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಜೊತೆ ಖುಷಿ ಕೂಡ ಆಗುತ್ತೆ. ಇದೆಲ್ಲ ಯಾಕೆ ಅಂತ ಕೇಳಿದಾಗ ಇಲ್ಲ ಇದು ಸಹಾಯ ಅಲ್ಲ, ನಿಮಗೆ ಸೇರಬೇಕಾಗಿದ್ದು ನಿಮಗೆ ಕೊಡ್ತಿದ್ದೀವಿ ಅಂತ ಹೇಳ್ತಾರೆ. ಆದರೆ ಎಲ್ಲರಿಗೂ ಶಾಕ್ ಆಗೋ ರೀತಿಯಲ್ಲಿ ರೋಹಿಣಿ ನನಗೆ ಏನೂ ಬೇಡ ಅಂತ ಹೇಳಿಬಿಡ್ತಾಳೆ. ಅವರು ಆಶ್ಚರ್ಯ ಪಡ್ತಾರೆ. ಕೋಪದಲ್ಲಿ ನಿರ್ಧಾರ ತಗೋಬೇಡ ಅಂತ ಹೇಳ್ತಾರೆ. ಆದರೆ ರೋಹಿಣಿ ನನ್ನ ಗಮನ ಈಗ ನನ್ನ ಜೀವನ ಉಳಿಸ್ಕೊಳ್ಳೋದ್ರ ಮೇಲೆ ಇದೆ, ನನಗೆ ಮನೋಜ್ ಬೇಕು, ಡಿವೋರ್ಸ್ ಆಗಬಾರ್ದು ಅಂತ ಹೇಳ್ತಾಳೆ. ಅದನ್ನ ಕೇಳಿ ಎಲ್ಲರೂ ಮೌನ ಆಗ್ಬಿಡ್ತಾರೆ. ನನ್ನ ಕಡೆ ಮನೋಜ್ ಮತ್ತು ಶಾಂತಿ ಸೇರಿ ಬ್ಯಾಂಕಲ್ಲಿ ರಂಗನಾಥ್ ಅವರು ಸೈನ್ ಫೋರ್ಜರಿ ಮಾಡಿ ಒಂದು ಪತ್ರ ತಗೊಂಡು ಬರ್ತಾರೆ. ಯಾರಿಗೂ ಗೊತ್ತಾಗದಂತೆ ರೂಮ್ ಒಳಗಡೆ ಬಚ್ಚಿಡ್ತಾರೆ. ಈ ಪತ್ರ ನಿನ್ನ ಹತ್ರ ಇಟ್ಕೊ, ನಿನ್ನಪ್ಪ ನೋಡಿದರೆ ಕಷ್ಟ ಆಗತ್ತಾ ಅಂತ ಶಾಂತಿ ಹೇಳ್ತಾಳೆ. ಈ ಕಡೆ ಸೂರ್ಯ ಮತ್ತು ಮೀನಾ ಮನೆಗೆ ಬರ್ತಾರೆ. ಸೂರ್ಯ ನೀತು ಬಗ್ಗೆ ನಡೆದ ಎಲ್ಲ ವಿಷಯಗಳನ್ನು ರವಿ ಹೇಳ್ತಾನೆ. ಮೊದಲು ಅವಳಿಗೆ ಕಾಲ್ ಮಾಡಿ ಮಾತಾಡು ಅಂತ ಸೂರ್ಯ ಹೇಳ್ತಾನೆ. ಅಷ್ಟೇ ಫೋನ್ ಮಾಡಿದ್ರೋಳು ತೆಗಿತಾ ಇಲ್ಲ ಅಂತ ರವಿ ಬೇಸರದಿಂದ ಹೇಳ್ತಾನೆ. ಅಷ್ಟರಲ್ಲಿ ಶೀಲಾ ಮನೆಗೆ ಬಂದು ಜೋರಾಗಿ ಕೂಗೋಕ್ಕೆ ಶುರು ಮಾಡಿಬಿಡ್ತಾಳೆ. ನನ್ನ ಮಗಳಿಗೆ ಏನು ಮಾಡಿದ್ರೆ ಅಂತ ಮನೆಯವ್ರ ಮೇಲೆ ರೇಗಾಡ್ತಾಳೆ. ರಂಗನಾಥ್ ಕೂಡ ಗಾಬರಿ ಆಗಿಬಿಡ್ತಾರೆ ಅವರ ಮಾತು ಕೇಳಿ. ಸರಿಯಾಗಿ ಹೇಳಿ ಏನಾಯಿತು ಅಂತ ಕೇಳಿದಾಗ ಶೀಲಾ ಕೋಪದಿಂದ ನಿಮ್ಮನ್ನು ನಂಬಿ ನನ್ನ ಮಗಳನ್ನ ಎಲ್ಲಿ ಕಳಿಸಿದೆ, ಅವಳು ಯಾಕೆ 10 ಮನೆಗೆ ಬಂದಿದ್ದಾಳೆ ಅಂತ ಪ್ರಶ್ನೆ ಮಾಡ್ತಾಳೆ. ಆಗ ಸೂರ್ಯ ಮತ್ತು ಮೀನಾ ನೀತು ರೆಸ್ಟೋರೆಂಟಲ್ಲಿ ನಡೆದ ವಿಷಯ ಎಲ್ಲ ಹೇಳ್ತಾರೆ. ಇದನ್ನ ಕೇಳಿದ ಶೀಲಾ ಶಾಕ್ ಆಗ್ತಾಳೆ. ನನ್ನ ಮಗಳಿಗೆ ಮೋಸ ಮಾಡೋಕ್ಕೆ ನೋಡಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾರೆ. ಮಾತ್ರ ಶ್ರುತಿ ಕೋಪದಲ್ಲಿ ಇದ್ದಾಳೆ. ಅವಳಿಗೆ ಅರ್ಥ ಮಾಡಿಸಿದ್ರೆ ಎಲ್ಲ ಸರಿಯಾಗತ್ತೆ ಅಂತ ಹೇಳ್ತಾಳೆ. ನಂತರ ಮೀನಾ ಮತ್ತು ರವಿ ಇಬ್ಬರು ಶ್ರುತಿ ಹತ್ರ ಹೋಗೋಕ್ಕೆ ನಿರ್ಧಾರ ಮಾಡ್ತಾಳೆ. ಈ ಕಡೆ ಮನೋಜ್ ತನ್ನ ಸ್ಟೈಲಲ್ಲಿ ಇವರು ಡಿವೋರ್ಸ್ ಆಗಿಬಿಟ್ರೆ ನಮ್ಮ ಲಾಯರ್ಗೆ ಹೇಳ್ಬಿಡೋಣ ಅಂತ ಹೇಳ್ತಾನೆ. ಅದನ್ನು ಕೇಳಿ ಸೂರ್ಯಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ರಂಗನಾಥ್ ಕೂಡ ಮನೋಜ್ಗೆ ಚೆನ್ನಾಗಿ ಬೈತಾರೆ, ಇಂಥ ಮಾತು ಅಂತ ಆಡ್ತೀಯೋ ಅಂತ. ಇನ್ನೊಂದು ಕಡೆ ರವಿ ಮತ್ತು ಮೀನಾ ಶ್ರುತಿ ಮನೆಗೆ ಹೋಗ್ತಾರೆ. ಶ್ರುತಿ ರೂಮ್ ಒಳಗೆ ಕೂತಿರ್ತಾಳೆ. ರವಿ ಬಾಗಿಲು ತರ್ತಾ ಶ್ರುತಿ ಬಾಗಿಲು ತೆಗಿ ಅಂತ ಕೇಳ್ಕೊತಾನೆ. ಆದರೂ ಶ್ರುತಿ ಮಾತೇ ಆಡೋಲ್ಲ. ಆಗ ಮೀನಾ ಮಾತಾಡ್ತಾಳೆ. ಅವಳ ವಾಯ್ಸ್ ಕೇಳಿದ ತಕ್ಷಣ ಶ್ರುತಿ ಡೋರ್ ಓಪನ್ ಮಾಡಿ ಮೀನಾನ ಮಾತ್ರ ಒಳಗೆ ಬಿಡ್ತಾಳೆ. ಮೀನಾ ಸಮಾಧಾನದಿಂದ ಇದರಲ್ಲಿ ರವಿ ತಪ್ಪೇನು ಅಂತ ಕೇಳಿದಾಗ ಶ್ರುತಿ ಕೋಪದಿಂದ ತಪ್ಪಲ್ಲ ರವಿದೆ, ಅವನು ಅವಳಿಗೆ ಜಾಸ್ತಿ ಸಲಿಗೆ ಕೊಟ್ಟಿದ್ರಿಂದಲೇ ಆಗಿದೆ ಅಂತ ಹೇಳ್ತಾಳೆ. ಮೀನಾ ಹಾಗಾದರೆ ಈಗ ನೀನು ಮನೆಗೆ ಬರೋಕೆ ಏನು ಮಾಡಬೇಕು ಅಂತ ಕೇಳ್ತಾಳೆ. ಶ್ರುತಿ ತನ್ನ ಷರತ್ತನ್ನು ಹೇಳ್ತಾಳೆ. ನೀತು ನನ್ನ ಹತ್ರ ಬಂದು ಕ್ಷಮೆ ಕೇಳಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ರವಿನ ಲವ್ ಮಾಡೋದಿಲ್ಲ ಅಂತ ವಿಡಿಯೋ ಹಾಕಬೇಕು ಅಂತ ಹೇಳ್ತಾಳೆ. ಕೇಳಿ ರವಿ ಮತ್ತು ಮೀನಾ ಇಬ್ಬರು ಶಾಕ್ ಆಗಿಬಿಡ್ತಾರೆ. ಇನ್ನೊಂದು ಕಡೆ ಸೂರ್ಯ, ರವಿ, ಮನೋಜ್ ಕೂತು ಮಾತಾಡ್ತಾ ಇರ್ತಾರೆ. ಸೂರ್ಯ ಮೊದಲು ನೀತುಗೆ ಕಾಲ್ ಮಾಡಿ ಇನ್ನು ಕೆಲಸಕ್ಕೆ ಬರೋದಿಲ್ಲ ಅಂತ ಹೇಳಿಬಿಡು ಅಂತ ಸಲಹೆ ಮಾಡ್ತಾನೆ. ರವಿ ಕೂಡ ಒಪ್ಕೊಂಡು ನೀತುಗೆ ಕಾಲ್ ಮಾಡ್ತಾನೆ. ಲೌಡ್ ಸ್ಪೀಕರ್ ಆನ್ ಮಾಡಿರ್ತಾನೆ. ನೀತು ಕಾಲ್ನ ರಿಸೀವ್ ಮಾಡಿ ಹಾಯ್ ರವಿ, ಇವಾಗ ನಾನೇ ನಿಮ್ಮ ಯೋಚನೆ ಮಾಡ್ತಾ ಇದ್ದೆ, ನೀವೇ ಕಾಲ್ ಮಾಡಿಬಿಟ್ರಿ ಅಂತ ನುಲ್ಕೊಂಡು ಮಾತಾಡ್ತಾ ಇರ್ತಾಳೆ. ಆಗ ರವಿಗೆ ಸಿಟ್ಟು ಬಂದು ದಯವಿಟ್ಟು ಈ ಥರ ಎಲ್ಲ ನೀವು ನನ್ನ ಜೊತೆ ಮಾತಾಡಬೇಡಿ ಅಂತ ಹೇಳ್ತಾನೆ.
ಆಮೇಲೆ ಕಾಲಲ್ಲಿ ನಾನು ನಿನ್ನ ರೆಸ್ಟೋರೆಂಟ್ಗೆ ಇವತ್ತಿಂದ ಕೆಲಸಕ್ಕೆ ಬರಲ್ಲ ಅಂತ ಹೇಳಿದಾಗ ನೀತು ಶಾಕ್ ಕೊಡ್ತಾಳೆ. ಓಕೆ ಅಂತ ಹೇಳ್ಬಿಡ್ತಾಳೆ. ರವಿ ಆಶ್ಚರ್ಯದಿಂದ ಏನು ಓಕೆ ಅಂತ ಹೇಳ್ತಿದ್ಯಾ ಅಂತ ಕೇಳಿದಾಗ ಹೌದು, ನಾನು ಆಲ್ರೆಡಿ ಬೇರೆ ಶೆಫ್ನ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಅದನ್ನ ಕೇಳಿ ರವಿ ಶಾಕ್ ಆಗ್ತಾನೆ. ಆದರೆ ನೀತು ಮುಂದುವರಿಸಿ, ಲಾಸ್ಗಿಂತ ನನಗೆ ನನ್ನ ಪ್ರೀತಿ ಮುಖ್ಯ, ಐ ಲವ್ ಯು ರವಿ ಅಂತ ಹೇಳಿಬಿಡ್ತಾಳೆ. ರವಿ ಕೋಪದಿಂದ ನೀವು ನಿಮ್ಮ ಲಿಮಿಟ್ ಕ್ರಾಸ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾನೆ. ಆದರೆ ನೀತು ಇನ್ನೂ ಧೈರ್ಯ ಆಗಿ ನೀವು ಕ್ರಾಸ್ ಮಾಡಿ ಬರಲ್ಲ ಅಂತ ಗೊತ್ತಿತ್ತು, ಅದಕ್ಕೆ ನಾನೇ ಬರ್ತಿದ್ದೀನಿ ಅಂತ ಹೇಳ್ತಾಳೆ. ರವಿ ಮತ್ತೆ ಶ್ರುತಿ ಹತ್ರ ಕ್ಷಮೆ ಕೇಳಿ ಅಂತ ಹೇಳ್ತಾನೆ. ಆದರೆ ನೀತು ನಾನು ಮನಸ್ಫೂರ್ತಿಯಾಗಿ ನಿಮ್ಮನ್ನು ಇಷ್ಟಪಡ್ತಾ ಇದ್ದೀನಿ ಅಂತ ಕ್ಷಮೆ ಕೇಳೋಕ್ಕೆ ನಿರಾಕರಿಸ್ತಾಳೆ. ಕೊನೆಗೆ ಐ ಲವ್ ಯು ಅಂತ ಹೇಳಿ ಕಾಲ್ನ ಕಟ್ ಮಾಡಿಬಿಡ್ತಾಳೆ. ಅದನ್ನ ಕೇಳಿ ಎಲ್ಲರೂ ಟೆನ್ಷನ್ ಆಗ್ತಾರೆ. ಏನು ಮಾಡಬೇಕು ಅಂತ ಯಾರಿಗೂ ತಿಳಿಯೋದೇ ಇಲ್ಲ. ಮನೋಜ್ ಮಾತ್ರ ತನ್ನ ಕಾಮಿಡಿ ಐಡಿಯಾ ಶುರು ಮಾಡ್ತಾನೆ. 2 ರೆಸ್ಟೋರೆಂಟ್ಗೂ ಸೇರಿ ಕೆಲಸ ಮಾಡು. ಮನೋಜ್ ಹೇಳ್ತಾ ಇರ್ತಾನೆ, ನೋಡು ಒಂದು ಕೆಲಸ ಮಾಡು, ನೀನು 2 ಕಡೆನೂ ವರ್ಕ್ ಮಾಡು, ನೀತು ತುಂಬ ಚೆನ್ನಾಗಿದ್ದಾಳಲ್ಲ, ಅವಳ ಜೊತೆನೂ ಆರಾಮಾಗಿದ್ಬಿಡು. ಶ್ರುತಿ ಹತ್ರ ಒಂದು ನಾಟಕ ಮಾಡು, ನಾನು ಯಾರ ಜೊತೆನೂ ಮಾತಾಡಲ್ಲ ಅಂತ, ಹಾಗೆ ನೀತುನು ಮೇಂಟೈನ್ ಮಾಡು ಅಂತ ಹೇಳಿದಾಗ ರವಿ ಮತ್ತು ಸೂರ್ಯಗೆ ತುಂಬಾ ಸಿಟ್ಟು ಬಂದು ಅವನ ಕೈ ಹಿಡಿದು ಮಾಡ್ಸೋಕೆ ಶುರು ಮಾಡ್ತಾರೆ. ಮನೋಜ್ ಅಯ್ಯೋ ನೋವಾಗ್ತಿದೆ ಅಂತ ಕಿರ್ಚ್ಕೋತಾನೆ. ಕೊನೆಗೆ ಇಬ್ಬರು ಕೈ ಬಿಡ್ತಿದ್ದಂತೆ ಮನೋಜ್ ಅಲ್ಲಿಂದ ಓಡಿ ಹೋಗ್ಬಿಡ್ತಾನೆ. ನಂತರ ರಂಗನಾಥ್ ಕೇಳ್ತಾರೆ ಶ್ರುತಿ ಏನು ಹೇಳಿದ್ಲು ಅಂತ. ಮೀನಾ ಎಲ್ಲನೂ ಹೇಳ್ತಾಳೆ ಶ್ರುತಿ ಏನೇನು ಹೇಳಿದ್ಲು ಅಂತ. ಶ್ರುತಿ ನಂತರ ಶ್ರುತಿ ಹತ್ರ ಕಾಲ್ ಮಾಡಿ ಮಾತಾಡ್ತಾ ಇರ್ತಾರೆ ಶಾಂತಿ ಅವರು. ಶ್ರುತಿ ಹೇಗಿದೆಯಮ್ಮ ಅಂತ ಕೇಳಿದಾಗ ಯಾರು ನೀವು ಅಂತ ಶ್ರುತಿ ಕೇಳ್ಬಿಡ್ತಾಳೆ. ಇದನ್ನ ಕೇಳಿ ಮನೆಯವರೆಲ್ಲ ನಗೋಕೆ ಶುರು ಮಾಡಿಬಿಡ್ತಾರೆ. ಶಾಂತಿ ಬೇಸರದಿಂದ ನಾನು ನಿನ್ನ ಅತ್ತೆ ಅಂತ ಹೇಳಿದಾಗ ಶ್ರುತಿ ಕೋಪದಿಂದನೇ ಮಾತಾಡ್ತಿರ್ತಾಳೆ. ಊಟ ಮಾಡದೆ ಆರೋಗ್ಯ ಹಾಳು ಮಾಡ್ಕೋಬೇಡಮ್ಮ ಅಂತ ಹೇಳಿದಾಗ ಶ್ರುತಿ ನಾನು ಈಗ ತಾನೇ ಬಿರಿಯಾನಿ ತಿಂದೆ ಅಂತ ಹೇಳ್ತಾಳೆ ಶಾಂತಿಗೆ. ಅದನ್ನ ಕೇಳಿ ಸೂರ್ಯ ಅಂತೂ ಬಿದ್ದು ನಗ್ತಾ ಇರ್ತಾನೆ. ಶಾಂತಿ ಕೊನೆಗೆ ಮನೆ ಯಾವಾಗ ಬರ್ತೀಯಾ ಅಂತ ಕೇಳ್ತಾರೆ. ಆದರೆ ಶ್ರುತಿ ಮಾತ್ರ ಅದೇ ಷರತ್ತು ಹೇಳ್ತಾಳೆ. ಶ್ರುತಿ ನೀತು ಕ್ಷಮೆ ಕೇಳಬೇಕು, ವಿಡಿಯೋ ಹಾಕಬೇಕು, ಆಗ ಮಾತ್ರ ಬರ್ತೀನಿ ಅಂತ ಹೇಳಿ ಕಾಲ್ನ ಕಟ್ ಮಾಡಿಬಿಡ್ತಾಳೆ. ಶ್ರುತಿ ಮಾತನ್ನ ಕೇಳಿ ಶಾಂತಿ ಕೂಡ ಶಾಕ್ ಆಗಿಬಿಡ್ತಾರೆ. ಆದರೆ ಸೂರ್ಯ ಕೂಡ ಇನ್ನೂ ನಗ್ತಾನೆ ಇರ್ತಾನೆ. ಆಗ ಮೀನಾ ಒಂದು ಹೊಸ ಐಡಿಯಾ ಹೇಳ್ತಾಳೆ. ಏನು ಅಂದರೆ ನಾನು ಹೊಸ ಫ್ಲವರ್ ಶಾಪ್ ಓಪನ್ ಮಾಡ್ತಾ ಇದ್ದೀನಿ, ಆ ದಿನ ಶ್ರುತಿನೂ ಕರಿತೀನಿ, ಅವಳು ನಾನು ಕರೆದ್ರೆ ಖಂಡಿತ ಬರ್ತಾಳೆ. ಆಗ ಎಲ್ಲರೂ ಸೇರಿ ಮಾತಾಡಿ ಅವಳ ಮನಸ್ಸನ್ನ ಬದಲಾಯಿಸೋಣ ಅಂತ ಹೇಳ್ತಾರೆ. ಆಗ ಎಲ್ರಿಗೂ ಅದನ್ನ ಒಪ್ಕೋತಾರೆ. ರಂಗನಾಥ್ ಕೂಡ ಒಳ್ಳೆ ಐಡಿಯಾ ಅಂತ ಒಪ್ಕೋತಾರೆ. ಮುಂದೆ ಏನಾಗುತ್ತೆ, ತಾರಾಗೆ ಸೂರ್ಯ ಬಗ್ಗೆ ಸತ್ಯ ಗೊತ್ತಾಗತ್ತಾ, ಹಾಗೆ ಮಂಜು ಮತ್ತು ತಾರಾ ನಡುವೆ ಪ್ರೀತಿ ಶುರು ಆಗತ್ತಾ, ನೀತು ನಿಜವಾಗ್ಲೂ ಕ್ಷಮೆ ಕೇಳ್ತಾಳಾ, ಶ್ರುತಿ ಮತ್ತೆ ಮನೆಗೆ ಬರ್ತಾಳ, ಇದೆಲ್ಲಕ್ಕೂ ಉತ್ತರ ಮುಂದಿನ ಸಂಚಿಕೆಯಲ್ಲಿ. ನೀವ್ಯಾರು ಇವನ್ ಇಮ್ಯಾಜಿನೇಷನ್ ಮಾಡದೇ ಇರುವಂಥ ದೊಡ್ಡ ಟ್ವಿಸ್ಟ್ ಮುಂದೆ ಇದೆ. ಸೊ ಆ ಟ್ವಿಸ್ಟ್ ಏನು ಅಂತ ಗೊತ್ತಾಗಬೇಕಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಮಿಸ್ ಮಾಡದೆ ನೋಡ್ಬೋದು. ಹಾಗೆ ದಯವಿಟ್ಟು ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದ್ದೀರಾ. ಹಾಗೆ ನಮ್ಮ ವಿಡಿಯೋ ವೈರಲ್ ಆಗೋಕ್ಕೆ ಒಂದು ಹೆಲ್ಪ್ ಮಾಡಿ, ಏನು ಅಂದರೆ ಹೈಪ್ ಬಟನ್ನ ಪ್ರೆಸ್ ಮಾಡಿ. ಆಗ ನಮ್ಮ ವಿಡಿಯೋ ತುಂಬ ವೈರಲ್ ಆಗಿ ಹೋಗುತ್ತೆ, ಹಾಗೆ ವೈಡ್ ರೇಂಜ್ಗೂ ಹೋಗುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.